ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಉತ್ತರಾಖಂಡ್ ಹಿಮ ಸ್ಫೋಟಕ್ಕೆ ದೇವಿ ಶಾಪವೇ ಕಾರಣನಾ? ಹಿಮ ಸುನಾಮಿ ಬೆನ್ನಲ್ಲೇ ಎಲ್ಲೆಲ್ಲೂ ಕಂಪಿಸಿದ್ದೇಕೆ ಭೂಮಿ? ದೆಹಲಿ ಗಡಗಡ, ಆಸ್ಟ್ರೇಲಿಯಾ ಇಂಡೋನೇಷಿಯಾ ವಿಲವಿಲ, ಪಾಕ್ ಆಫ್ಘನ್ನಲ್ಲೂ ಸಂಭವಿಸಿದ್ದೇಕೆ ಭಯಂಕರ ಭೂಕಂಪ? ಜಗತ್ತನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಡುತ್ತಾ ಮಹಾ ಮೃತ್ಯುಕೋಪ. ಇದುವೇ ಹೊತ್ತಿನ ಸ್ಪೆಷಲ್ ಪಾತಾಳದಲ್ಲಿ ಮಹಾಪ್ರಳಯ. ವಾರದ ಹಿಂದಷ್ಟೇ ಸಂಭವಿಸಿತ್ತು ಹಿಮಸ್ಫೋಟ. ಆ ಹಿಮ ಸುನಾಮಿಯ ಬೆನ್ನಲ್ಲೇ ನಡುಗಿ ಹೋಗಿದೆ ದೆಹಲಿ. ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲೂ ಸಂಭವಿಸಿದ್ದೇಕೆ ಇಂಥ ಪ್ರಬಲ ಭೂಕಂಪ? ಹಿಮ ಪ್ರಳಯದ ಬೆನ್ನಲ್ಲೇ ಸಿಡಿದೆದ್ದನೇಕೆ ಸಮುದ್ರಾಸುರ? ಆಸ್ಟ್ರೇಲಿಯಾ ಇಂಡೋನೇಷ್ಯಾಕ್ಕೆ ಎದುರಾಯಿತು ನೋಡಿ ಸುನಾಮಿ ಭೀತಿ. ಇದೇನು ದೇವಿ ಶಾಪನ, ಮೃತ್ಯುಕೂಪದ ಮಹಾ ಸುಳಿವ? ಇಂಥ ಆತಂಕದ ಪ್ರಶ್ನೆಗೆ ಕಾರಣವಾಗಿರೋದೇ ಈ ಪಾತಾಳ ಪ್ರಳಯ. ಭೂಕಂಪಕ್ಕೆ ನಡುಗಿದೆ ಉತ್ತರ ಭಾರತ. ಎಸ್, ಶುಕ್ರವಾರ ರಾತ್ರಿ ಇನ್ನೇನು ಜನರೆಲ್ಲ ನಿದ್ರೆಗೆ ಜಾರೋ ಸಮಯವಾಗಿತ್ತು. ಅಷ್ಟರಲ್ಲಿ ಮನೆಯಲ್ಲಿದ್ದ ಸೀಲಿಂಗ್ ಫ್ಯಾನ್ಗಳು ಅಲುಗಾಡೋಕೆ ಶುರು ಮಾಡಿದ್ವು. ಲೈಟ್ಗಳು ಬ್ಲಾಸ್ಟ್ ಆಗೋಕೆ ಶುರುವಾದ್ವು. ಮನೆಯ ಗೋಡೆಗಳು ಅದುರೋಕೆ ಆರಂಭಿಸಿದ್ವು. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ಗಡಗಡ ಅಲುಗಾಡೋಕೆ ಆರಂಭಿಸಿದ್ವು. ಇಡೀ ಮನೆಯೇ ಅದ್ಯಾವಾಗ ಅಲುಗಾಡುತ್ತೋ ನಿದ್ರೆ ಮೂಡ್ನಲ್ಲಿದ್ದ ಜನ ಭಯಭೀತರಾದ್ರು. ಎದ್ನೋ ಬಿದ್ನೋ ಅಂತ ಮನೆಯಿಂದ ಹೊರಗೆ ಓಡಿ ಬರೋಕೆ ಶುರು ಮಾಡಿದ್ರು. ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡು ಬೀದಿಗೆ ಬಂದು ಏನಾಯ್ತೋ ಅಂತ ಶಾಕ್ ಆಗಿ ನೋಡ್ತಾ ಇದ್ರು. ಯಾಕಂದ್ರೆ ಉತ್ತರ ಭಾರತದೆಲ್ಲೆಡೆ ಒಂದೇ ಒಂದು ಸೆಕೆಂಡ್ನಲ್ಲಿ 2-3 ಸಲ ಕಂಪಿಸಿ ಬಿಟ್ಟಿತ್ತು ಭೂಮಿ. ಹೌದು, ರಾತ್ರಿ 10:34 ಸಮಯ. ಇದಕ್ಕಿದ್ದ ಹಾಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ಹಲವು ಕಡೆ ಭೂಮಿ ಕಂಪಿಸಿದ ಅನುಭವವಾಯಿತು. ಆ ಕೂಡಲೇ ಜನ ಜೀವ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ದೆಹಲಿಯಲ್ಲಿ ಸಂಭವಿಸಿದ ಭೂಕಂಪ ರಿಕ್ಟರ್ ಮಾಪಕದಲ್ಲಿ 4.2 ತೀವ್ರತೆಯದ್ದಾಗಿತ್ತು ಅಂತ ಗೊತ್ತಾಗಿದ್ದೆ ತಡ ದೆಹಲಿ ಸಿಎಂ ಕೇಜ್ರಿವಾಲ್ ಎಲ್ಲರ ಕ್ಷೇಮಕ್ಕೆ ಪ್ರಾರ್ಥಿಸ್ತೇನೆ ಅಂತ ಟ್ವೀಟ್ ಮಾಡಿದ್ರು. ಇಂಥ ಭೂಕಂಪ ಕೇವಲ ದೆಹಲಿಯಲ್ಲೇ ಅಲ್ಲ, ಜಮ್ಮು ಕಾಶ್ಮೀರ, ಪಂಜಾಬ್, ಚಂಡೀಗಢ, ಹರಿಯಾಣ, ಉತ್ತರ ಪ್ರದೇಶದಲ್ಲೂ ಸಂಭವಿಸಿದೆ. ಅಂದ್ರೆ ಆಲ್ಮೋಸ್ಟ್ ಭೂಕಂಪನ ಭೀತಿಗೆ ಸಿಲುಕಿತ್ತು ಇಡೀ ಉತ್ತರ ಭಾರತ. ಭಾರತದಲ್ಲೇ ಅಲ್ಲ, ದಕ್ಷಿಣ ಏಷ್ಯಾದೆಲ್ಲೆಡೆ ಸಂಭವಿಸಿದೆ ಭೂಕಂಪ. ನಿಜ, ಮೊದಲಿಗೆ ಪಂಜಾಬ್ನ ಅಮೃತಸರದಲ್ಲಿ ಭೂಕಂಪನ ಅನುಭವವಾಗಿರೋದಾಗಿ ಹೇಳಲಾಯಿತು. ಯಾಕೆಂದ್ರೆ ಪಂಜಾಬ್ನ ಅಮೃತಸರದಲ್ಲಿ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 6.1 ಅಂತ ದಾಖಲಾಗಿತ್ತು. ಆನಂತರ ಇಡೀ ಉತ್ತರ ಭಾರತದ ನಾನಾ ರಾಜ್ಯಗಳಲ್ಲಿ ಭೂಮಿ ಕಂಪಿಸಿದ್ದು ನೋಡಿ ಅಯ್ಯಯ್ಯೋ ಶಿವ ಏನಾಯ್ತಪ್ಪ ಅನ್ನೋ ಆತಂಕ ಹೆಚ್ಚಾಗಿತ್ತು. ಆದರೆ ಇದು ಇಂಡಿಯಾದಲ್ಲಿ ಮಾತ್ರ ಸಂಭವಿಸಿದ ಭೂಕಂಪವಲ್ಲ, ಕೇವಲ ಭಾರತಕ್ಕೆ ಎದುರಾದ ಪಾತಾಳ ಪ್ರಳಯವಲ್ಲ, ಇದು ಇಡೀ ದಕ್ಷಿಣ ಏಷ್ಯಾಗೆ ಎದುರಾದ ಪ್ರಳಯ ಭಯ. ಹೌದು,
ಭೂಮಿಯ ಮೇಲ್ಮೈನಿಂದ ಸುಮಾರು 74 ಕಿಲೋಮೀಟರ್ ಆಳದಲ್ಲಿ ಕಂಪನದ ಬಿಂದು ಪತ್ತೆಯಾಗಿದೆ. ಈ ಕೇಂದ್ರ ಬಿಂದುವನ್ನ ಹುಡುಕಿ ಹೋದಾಗಲೇ ಗೊತ್ತಾಗಿದ್ದು 10 ಗಂಟೆ 34 ನಿಮಿಷಕ್ಕೆ ಭಾರತದಲ್ಲಿ ಭೂಕಂಪ ಸಂಭವಿಸೋಕು ಮುನ್ನವೇ ತಜಕಿಸ್ತಾನದಲ್ಲಿ 10 ಗಂಟೆ 31ಕ್ಕೇನೆ ಪ್ರಬಲ ಭೂಕಂಪ ಸಂಭವಿಸಿತ್ತು ಅನ್ನೋ ಸಂಗತಿ. ಹೌದು, ತಜಕಿಸ್ತಾನದಲ್ಲಿ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 6.3 ದಾಖಲಾಗಿತ್ತು. ಇಲ್ಲಿ ಭೂಕಂಪವಾಗ್ತಿದ್ದ ನಂತರ ಭಯ ಬಿದ್ದಿತ್ತು ಇಡೀ ಪಾಕಿಸ್ತಾನ. 30 ಸೆಕೆಂಡ್, ಕೇವಲ 30 ಸೆಕೆಂಡ್ ಇಡೀ ಪಾಕಿಸ್ತಾನ ಅದುರಿ ಅಲ್ಲಾಡೋಯ್ತು. ಕರಾಚಿಯಲ್ಲಿ ಜನ ಸಾವಿನ ಭೀತಿಗೆ ಒಳಗಾಗ್ಬಿಟ್ರು. ಹಿಂದೆಂದೂ ಕಾಣದ ಭಯಂಕರ ಭೂಕಂಪ ಇದಾಗಿತ್ತು ಅನ್ನೋ ಆತಂಕದಲ್ಲೇ ಮನೆಯಿಂದ ಹೊರಗೆ ಓಡಿ ಬಂದಿದ್ರು. ಆದರೆ ಪಾಕಿಸ್ತಾನದಲ್ಲಿ ಸಂಭವಿಸಿದ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪನದಲ್ಲಿ 4.3ರಷ್ಟಿತ್ತು. ಹೀಗಾಗಿ ಅಲ್ಲಲ್ಲಿ ಸೀಲಿಂಗ್ ಫ್ಯಾನ್ಗಳು ಅಲುಗಾಡುವಂತಹ ದೃಶ್ಯಗಳು, ಗೋಡೆಗಳು ಅಲುಗಾಡಿದ ದೃಶ್ಯಗಳು ಕಂಡುಬಂದವು. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆದವು. ತಜಕಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಭೂಕಂಪದ ಅನುಭವವಾದ ಬೆನ್ನಲ್ಲೇ ಅಫ್ಘಾನಿಸ್ತಾನದಲ್ಲೂ ಭೂಕಂಪ ಸಂಭವಿಸಿತು. ಹೀಗೆ ತಜಕಿಸ್ತಾನ ಹಾಗೂ ಚೀನಾದ ಗಡಿ ಭಾಗದಲ್ಲಿ ಈ ಪ್ರಬಲ ಭೂಕಂಪದ ಕೇಂದ್ರ ಬಿಂದು ಕಂಡುಬಂದಿದೆ. ಸದ್ಯ ಈ ಸಾಲು ಭೂಕಂಪದಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅನ್ನೋದೇ ನೆಮ್ಮದಿ. ಆದರೆ ಈಗ ಇಡೀ ಅರ್ಧಕ್ಕರ್ಧ ಇಂಡಿಯಾಗೆ ಆತಂಕದ ಮೇಲೆ ಆತಂಕ ಕಾಡ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಭೂಕಂಪನದ ಅನುಭವ ಹೆಚ್ಚಾಗ್ತಿದೆ. ಅಲ್ಲದೆ ಉತ್ತರಾಖಂಡ್ ಹಿಮಸ್ಫೋಟದ ಬೆನ್ನಲ್ಲೇ ದೆಹಲಿ ನಡುಗಿದ್ದು ಎಲ್ಲರ ಆತಂಕವನ್ನ ದ್ವಿಗುಣಗೊಳಿಸಿದೆ. ಹಾಗಾದ್ರೆ ಭಾರತಕ್ಕೆ ಮುಂದಿದ್ಯಾ ಮತ್ತಷ್ಟು ಕಂಟಕ? ಉತ್ತರಾಖಂಡ್ ಹಿಮಸ್ಫೋಟದ ಬೆನ್ನಲ್ಲೇ ದೆಹಲಿಯಲ್ಲಿ ಭೂಕಂಪ. ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಪಾಕ್, ಅಫ್ಘಾನ್ನಲ್ಲೂ ಕಂಪನ. ದೇವಿ ಶಾಪ, ಮೃತ್ಯುಕೂಪ, ಮುಂದಿದ್ಯಾ ಮತ್ತಷ್ಟು ಕಂಟಕ? ಫೆಬ್ರವರಿ 7ನೇ ತಾರೀಕು ಉತ್ತರಾಖಂಡ್ನಲ್ಲಿ ಹಿಮಸ್ಫೋಟವಾಯಿತು. ಈ ಹಿಮಸ್ಫೋಟದಿಂದ ಉಂಟಾದ ಹಿಮ ಸುನಾಮಿ ಇಡೀ ಊರನ್ನೇ, ಗ್ರಾಮಕ್ಕೆ ಗ್ರಾಮವನ್ನೇ ನುಂಗಿ ಹಾಕ್ತು. ಇಂಥ ದುರಂತದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 200ಕ್ಕೂ ಅಧಿಕ ಜನ ಕಣ್ಣಿಗೆ ಕಾಣದಂತಾಗೋದ್ರು. 37 ಜೀವಗಳು ಹಿಮಾಘಾತಕ್ಕೆ ಸಿಕ್ಕಿ ಬಲಿಯಾದವು. ರಕ್ಷಣಾ ಕಾರ್ಯಾಚರಣೆ ನಡೆಸಿ ಬಹುತೇಕರನ್ನ ಉಳಿಸುವ ಪ್ರಯತ್ನವನ್ನ ಮಾಡಲಾಯಿತು. ಇದೀಗ ಇಂಥ ಅನಾಹುತ ಸಂಭವಿಸಿ ವಾರವೂ ಕಳೆದಿಲ್ಲ. ಆಗಲೇ ಉತ್ತರ ಭಾರತದಲ್ಲಿ ಭೂಕಂಪ ಸಂಭವಿಸಿದೆ ಅಂದ್ರೆ ಇದರ ಅರ್ಥವೇನು? ಮೊದಲೇ ಜಾಗತಿಕ ತಾಪಮಾನ ಏರಿಕೆ ಬಗ್ಗೆ ವಿಜ್ಞಾನಿಗಳು ಎಚ್ಚರಿಸ್ತಾನೆ ಬಂದಿದ್ದಾರೆ. ಹಿಂಗಿರುವಾಗ ಅರ್ಧ ಭಾರತವೇ 30 ಸೆಕೆಂಡ್ನಲ್ಲಿ ಅದುರಿ ಅಲ್ಲಾಡೋಯ್ತು ಅಂದ್ರೆ ರೆಡ್ ಅಲರ್ಟ್ ನಲ್ಲಿದ್ಯಾ ಭಾರತ? ಹೌದು, 5600 ಮೀಟರ್ ಎತ್ತರದಿಂದ 800 ಚದರ ಮೀಟರ್ ಹಿಮ ಬಂಡೆಯೊಂದು 2 ಮೀಟರ್ ಆಳಕ್ಕೆ ಕುಸಿದ ಕಾರಣ ಉತ್ತರಾಖಂಡ್ನಲ್ಲಿ ದುರಂತ ಸಂಭವಿಸಿಬಿಡ್ತು ಅಂತ ಹೇಳಲಾಗ್ತಿದೆ. ಆದರೆ ಚಳಿಗಾಲದಲ್ಲಿ ಹಿಮ ಕಟ್ಟುವ ಕಾಲದಲ್ಲಿ ನೀರ್ಗಲ್ಲು ಸ್ಫೋಟಗೊಳ್ತು ಅಂದ್ರೆ ಅದ್ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿದೆ. ಕೆಲವರು ಹವಾಮಾನ ವೈಪರೀತ್ಯವೇ ಇದಕ್ಕೆ ಕಾರಣ ಅಂದ್ರೆ, ಕೆಲವರು ಅಲ್ಲಿ ನಡೆಯುತ್ತಿದ್ದ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತಾರೆ. ಆದ್ರೆ ಅಲ್ಲಿನ ಗ್ರಾಮಸ್ಥರು ಬೇರೆಯದ್ದೇ ಹೇಳ್ತಾರೆ. ಅದೇನಂದ್ರೆ ಈ ಹಿಮಸ್ಫೋಟಕ್ಕೆ ಕಾರಣವಂತೆ ದೇವಿ ಶಾಪ. ಅರೆ, ಹಿಮಸ್ಫೋಟಕ್ಕೂ ದೇವಿ ಶಾಪಕ್ಕೂ ಏನ್ರಿ ಲಿಂಕು? ಏನ್ ಹೇಳೋಕೆ ಹೊರಟಿದ್ದೀರಿ ಅಂತ ನೀವು ಕೇಳಬಹುದು. ಆದ್ರೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋ ದೇವಿ ಶಾಪದ ಕಾರಣ ಏನಿದೆ, ಅದರ ಹಿಂದೆ ವೈಜ್ಞಾನಿಕ ಕಾರಣವೂ ಅಡಗಿದೆ. ಹೌದು, ಈ ಹಿಮಸ್ಫೋಟದಿಂದ ಈಗೇನು ಧ್ವಂಸಗೊಂಡಿರೋ ವಿದ್ಯುತ್ ಸ್ಥಾವರ ಇದೆಯೋ, ಅಣೆಕಟ್ಟುಗಳಿದೆಯೋ, ಇದಕ್ಕೆ ಬೇಕಾದ ದಾರಿಗೋಸ್ಕರ ರೇಣಿ ಗ್ರಾಮದ ದೇವಿ ದೇಗುಲವನ್ನೇ ಒಡೆಯಲು ಮುಂದಾಗಿದ್ರು. ಆಗ ಗ್ರಾಮಸ್ಥರ ತೀವ್ರ ವಿರೋಧವಿದ್ರೂ ಕೂಡ ದೇವಿ ಮಂದಿರವನ್ನ ಧ್ವಂಸಗೊಳಿಸಿದ್ರು. ಕಳೆದ ವರ್ಷ ಇಂಥ ಘಟನೆ ನಡೆದಾಗಲೇ ಎಚ್ಚರಿಕೆ ನೀಡಿದ್ರು ಜನ. ಆದ್ರೆ ಈಗ ದೇವಿ ಶಾಪದ ಫಲವೋ ಏನೋ, ಹಿಮಸ್ಫೋಟದಿಂದ 200 ಜನ ಕಣ್ಮರೆಯಾಗಿದ್ದಾರೆ, 37ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾವ್ಯಾವಾಗೆಲ್ಲ ಸಂಭವಿಸಿತ್ತು ಇಂಥ ಹಿಮಸ್ಫೋಟ?
ಇಷ್ಟಕ್ಕೂ ಇಂತಹ ಹಿಮಸ್ಫೋಟ ಮೊದಲಿಗೆ ಭಾರತದಲ್ಲಿ ಸಂಭವಿಸಿದ್ದ ಹಿಸ್ಟ್ರಿ ಇದೆಯಾ? ಇದ್ರೆ ಅದ್ಯಾವಾಗ ಅಂದ್ರ 1926ರಲ್ಲಿ. ಹೌದು, ಹಿಮಾಲಯದ ಒಂದು ಮಂಜುಗಡ್ಡೆಯಲ್ಲಿ ಲಕ್ಷಾಂತರ ಟನ್ ಗಟ್ಟಲೆ ನೀರಿರುತ್ತೆ. ಒಂದೊಂದು ಹಿಮಗಡ್ಡೆ ಒಡಲಲ್ಲೂ 10 ಹಿಮನದಿಗಳು ಇರ್ತಾವೆ. ಕಾಲಕ್ರಮೇಣ ಹಿಮಗಟ್ಟುವ ಹಾಗೂ ಕರಗುವ ಸಂದರ್ಭದಲ್ಲಿ ಬೃಹತ್ ಹಿಮಗಡ್ಡೆಗಳು ಒಮ್ಮೆಲೆಗೆ ಒಡೆದು ಹೋಗುವ ಸಾಧ್ಯತೆ ಇರುತ್ತೆ. ಇದೇ ಪ್ರಕ್ರಿಯೆಯನ್ನ ಹಿಮನದಿ ಸ್ಫೋಟ ಅಂತಲೂ ಕರೀತಾರೆ. ಹಿಂಗ್ ನೋಡೋದಾದ್ರೆ ಉತ್ತರಾಖಂಡ್ ಹಿಮಸ್ಫೋಟಕ್ಕೂ ಹವಾಮಾನ ವೈಪರೀತ್ಯಕ್ಕೂ ನಂಟಿದೆ. 1926ರಲ್ಲಿ ಇಂಥ ಹಿಮಸ್ಫೋಟ ಕಂಡು ಬಂದಿತ್ತು. ಅದಾದ ನಂತರ 1929ರಲ್ಲಿ, 2000ನೇ ಇಸ್ವಿಯಲ್ಲಿ, 2005ರಲ್ಲಿ ಮತ್ತು 2013ರಲ್ಲೂ ಸಂಭವಿಸಿತ್ತು. ಉತ್ತರಾಖಂಡ್ನಲ್ಲಿ 2013ರಲ್ಲಿ ಉಂಟಾದ ಪ್ರವಾಹದ ಹಿಂದೆ ಇದೇ ಕಾರಣ ಅಡಗಿತ್ತು. ಹಿಮ ಸುನಾಮಿಯಿಂದ ಆಗ 5700 ಜನ ಮೃತಪಟ್ಟಿದ್ರು. ಇತ್ತೀಚೆಗೆ ಸಂಭವಿಸಿರೋ ಈ ಹಿಮಸ್ಫೋಟದ ಹಿಂದೆ ವೈಜ್ಞಾನಿಕ ಕಾರಣಗಳ ಜೊತೆಗೆ ಈಗ ದೇವಿ ಶಾಪ ಕಾರಣವಾಗಿದೆ ಅಂತಿದ್ದಾರೆ. ಆದ್ರೆ ಇದೆಷ್ಟು ನಿಜ ಅನ್ನೋ ಪ್ರಶ್ನೆಯ ನಡುವಲ್ಲೇ ಹಿಮಾಘಾತದ ಬೆನ್ನಲ್ಲೇ ಸಂಭವಿಸಿದ ಸರಣಿ ಭೂಕಂಪ ಉತ್ತರ ಭಾರತಕ್ಕೆ ಭೀತಿ ಹುಟ್ಟಿಸಿದೆ. ಯಾಕಂದ್ರೆ ಕಳೆದ ವರ್ಷ ಸಾಲು ಸಾಲು ಭೂಕಂಪನದಿಂದಲೇ ಕಂಗಾಲಾಗಿತ್ತು ದೆಹಲಿ. ಹೌದು, ಕಳೆದ ವರ್ಷ 2 ತಿಂಗಳಲ್ಲಿ 13 ಬಾರಿ ಭೂಮಿ ಕಂಪಿಸಿತ್ತು. 1956ರಲ್ಲಿ ದೊಡ್ಡ ಭೂಕಂಪನ ಕಂಡು ಬಂದಿದ್ದು ಬಿಟ್ರೆ ಅದಾದ್ಮೇಲೆ ಸರಣಿ ಭೂಕಂಪನ ಕಂಡು ಬಂದಿದ್ದೇ 1 ವರ್ಷದ ಹಿಂದೆ. ಆದ್ರೆ ಪ್ರಬಲ ಭೂಕಂಪಗಳು ಅವಾಗಾಗಿರ್ಲಿಲ್ಲ. ಅಂದ ಮಾತ್ರಕ್ಕೆ ದೆಹಲಿ ಸೇಫ್ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಲಘು ಭೂಕಂಪಗಳು ಸಾಲು ಸಾಲಾಗಿ ಆಗ್ತಾ ಇದ್ರೆ ದೊಡ್ಡ ಭೂಕಂಪ ಸಂಭವಿಸಬಹುದು ಅಂತ ಹೇಳಲಾಗುತ್ತೆ. ಅದು ಅಲ್ಲದೆ ದೆಹಲಿಯಲ್ಲೇ ಅಲ್ಲದೆ ಜಮ್ಮು ಕಾಶ್ಮೀರ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಾಗ್ಗೆ ಕಂಡುಬರಲು ಶುರುವಾಗಿದೆ. ಹೀಗಾಗಿ ಈಗ ಉತ್ತರ ಭಾರತಕ್ಕೆ ಒಂದು ಕಡೆ ಹಿಮ ಭೀತಿಯೂ ಮಗದೊಂದು ಕಡೆ ಭೂಕಂಪ ಭೀತಿಯೂ ಕಾಡ್ತಿದೆ. ಇದೀಗ ಈ 2 ದಿಗಿಲು ಉಂಟಾಗಿರುವಾಗಲೇ ಸಿಡಿದು ಬಂದಿದ್ದೇ ಸುನಾಮಿ ಆತಂಕ. ಇಷ್ಟಕ್ಕೂ ಸುನಾಮಿ ಅಲರ್ಟ್ಗೆ ಬೆಚ್ಚಿ ಬಿದ್ದಿದ್ದು ಅದೆಷ್ಟು ದೇಶ ಅಂದ್ರ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. 4 ದೇಶಗಳನ್ನ ನಡುಗಿಸಿತ್ತು. ಈ ಕುರಿತ ಸ್ಟೋರಿ ಎಲ್ಲಿದೆ ನೋಡಿ. ನಟ್ಟ ನಡುರಾತ್ರಿ ಕೆರಳಿತು ಪೆಸಿಫಿಕ್ ಸಾಗರ. 7.7 ತೀವ್ರತೆಯಲ್ಲಿ ಸಂಭವಿಸಿತ್ತು ಭೂಕಂಪ ಸುನಾಮಿ. ಇಂಡೋನೇಷ್ಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ತಳಮಳ. ಜಗತ್ತಿನ ಅನೇಕ ದೇಶಗಳಲ್ಲಿ ಇದೇ ಬುಧವಾರದ ನಟ್ಟ ನಡುರಾತ್ರಿ 7.7 ತೀವ್ರತೆಯಲ್ಲಿ ಪ್ರಬಲ ಭೂಕಂಪ ಸಂಭವಿಸಿತ್ತು. ದಕ್ಷಿಣ ಪೆಸಿಫಿಕ್ ಪ್ರದೇಶದಲ್ಲಿ ಹಠಾತ್ತನೆ ಉಂಟಾದ ಈ ಭೂಕಂಪಕ್ಕೆ ನ್ಯೂಜಿಲೆಂಡ್, ವನುತು ಹಾಗೂ ಆಸ್ಟ್ರೇಲಿಯಾ ಬೆಚ್ಚಿ ಬೆರಗಾಯಿತು. ಯಾಕಂದ್ರೆ ಈ ದೇಶಗಳ ಹಲವು ಭಾಗಗಳಲ್ಲಿ ಕಾಡೋಕೆ ಶುರು ಮಾಡಿತ್ತು ಸುನಾಮಿ ಪ್ರಳಯ ಭಯ. ಇತ್ತ ನ್ಯೂಜಿಲೆಂಡ್ ಸಮುದ್ರದಾಳದಲ್ಲಿ ಸುನಾಮಿ ಸೃಷ್ಟಿಯಾಗ್ತಿದೆ ಅನ್ನೋ ಸುದ್ದಿ ಹೊರಬಂದಾಗ್ಲೇ ಅತ್ತ ಇಂಡೋನೇಷ್ಯಾದಲ್ಲೂ ಭೂಕಂಪ ಸಂಭವಿಸಿತ್ತು. ಪ್ರಳಯ ಸುಳಿವು ಸಿಕ್ಕಿತ್ತು. ಹೌದು, ಇಂಡೋನೇಷ್ಯಾದ ಪಶ್ಚಿಮ ಭಾಗದಲ್ಲಿ 6.2ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿತ್ತು. ಇನ್ನು ಆಸ್ಟ್ರೇಲಿಯಾದ ದಕ್ಷಿಣ ಪೆಸಿಫಿಕ್ ಸಾಗರ ಏನಿದೆ ಅಲ್ಲಿ 7.7ರ ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿತ್ತು. ಯಾವಾಗ ಭೂಕಂಪ ಸಂಭವಿಸಿತೋ ಆಗ್ಲೇ ಶುರುವಾಗಿದ್ದು ನೋಡಿ ಸುನಾಮಿ ಅಲರ್ಟ್. ಹೌದು, ನ್ಯೂ ಕೆಲೆಡೋನಿಯಾದಿಂದ 415 ಕಿಲೋಮೀಟರ್ ದೂರದಲ್ಲಿ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಕೇಂದ್ರ ಬಿಂದು ಪತ್ತೆಯಾಗಿತ್ತು. 1 ಗಂಟೆಯಲ್ಲಿ ಇಲ್ಲ ಅಂದ್ರೂ 1 ಸಲ ಅಲ್ಲ, 2 ಸಲ ಅಲ್ಲ, ಬರೋಬ್ಬರಿ 5 ಸಲ ಭೂಮಿ ಕಂಪಿಸಿಬಿಟ್ಟಿತ್ತು. ಇಂಥ ಭೂಕಂಪದಿಂದ 0.3 ಮೀಟರ್ನಿಂದ 1 ಮೀಟರ್ ಎತ್ತರದ ಅಲೆಗಳು ನಿರ್ಮಾಣವಾಗಿದ್ವು. ಆ ಅಲೆಗಳು ಫಿಜಿ, ನ್ಯೂಜಿಲೆಂಡ್ ಹಾಗೂ ವನುತು ಕಡಲ ತೀರದಲ್ಲಿ ಅಪ್ಪಳಿಸಿದ್ವು.
ಪೆಸಿಫಿಕ್ ಸಾಗರದಲ್ಲಿ ಅನಿರೀಕ್ಷಿತ ಅಲೆಗಳು ಕಂಡುಬಂದಿದ್ದನ್ನ ನೋಡಿ, ರಕ್ಕಸ ಅಲೆಗಳ ಆರ್ಭಟ ನೋಡಿ ಆಸ್ಟ್ರೇಲಿಯಾ ಬೆಚ್ಚಿತ್ತು. ಯಾಕಂದ್ರೆ ಆಸ್ಟ್ರೇಲಿಯಾ ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದೇ ಅಲ್ಲಿ ಪ್ರತಿ ವರ್ಷ ಎದುರಾಗ್ತಾ ಇರೋ ಅಗ್ನಿ ಅನಾಹುತ. ಈಗ ನೀವೇನು ನೋಡ್ತಾ ಇದ್ದೀರಿ ಈ ದೃಶ್ಯ, ಇದು 2020 ಆಸ್ಟ್ರೇಲಿಯಾ ಕಾಡ್ಗಿಚ್ಚಿನ ಕಾಳಿ ರೂಪ. ಕಳೆದ ವರ್ಷ ಇದೇ ಹೊತ್ತಿಗೆ ಇಂಥ ಅಗ್ನಿ ಸ್ವರೂಪ ಪಡೆದಿದ್ದ ಆಸ್ಟ್ರೇಲಿಯಾ ಸಾವಿರಾರು ಮನೆಗಳನ್ನ ಕಳೆದುಕೊಂಡಿತ್ತು. ಲಕ್ಷಾಂತರ ಎಕರೆ ಭೂಮಿ ಧಗಧಗಿಸಿ ಭಸ್ಮವಾಗೋಗಿತ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ನಷ್ಟವನ್ನ ಕಂಡಿತು. ಇಂಥ ನರಕದಿಂದ ಒಂದು ಹಂತಕ್ಕೆ ಹೋರಾಡಿ ಹೊರಬಂದಿದ್ದ ಆಸ್ಟ್ರೇಲಿಯಾ ಈಗ ಸುನಾಮಿ ಭೀತಿ ಎದುರಿಸುತ್ತಿದೆ. ನೀವು ನಂಬೋದಿಲ್ಲ ವೀಕ್ಷಕರೇ, ಆಸ್ಟ್ರೇಲಿಯಾದಲ್ಲಿ 1964ರಿಂದ ಆಚೆಗೆ ವರ್ಷಕ್ಕೆ 2 ಪ್ರಬಲ ಭೂಕಂಪ ಸಂಭವಿಸ್ತಾ ಬರ್ತಿದೆ. ಇದು ಒಂದು ಲೆಕ್ಕಕ್ಕೆ ಆಸ್ಟ್ರೇಲಿಯಾಗೆ ಭೀತಿ ಹುಟ್ಟಿಸಿದ್ರೆ, ಪೆಸಿಫಿಕ್ ಸಾಗರ ಕೆರಳಿದೆ ಅನ್ನೋ ವಿಷಯನೇ ಹಲವು ದೇಶಗಳಿಗೆ ನಡುಕ ಹುಟ್ಟಿಸುತ್ತೆ. ಯಾಕಂದ್ರೆ ಈ ಪೆಸಿಫಿಕ್ ಸಾಗರ ಕೆರಳಿತು ಅಂದ್ರೆ 10 ಹಲವು ದೇಶಗಳಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈ ಪೆಸಿಫಿಕ್ ಸಾಗರ ಕೆರಳಿದಕ್ಕೆ ಅಲ್ವೇ ಜಪಾನ್ 2011ರಲ್ಲಿ ಅಕ್ಷರಶಃ ಮುಳುಗೋಗಿದ್ದು. ಇನ್ನು ಈ ಪೆಸಿಫಿಕ್ ಪ್ರಳಯಾಸುರ ಕೊತ ಅಂತ ತಳಮಟ್ಟದಲ್ಲಿ ಕುದಿತಾ ಇರೋದನ್ನ ವಿಜ್ಞಾನಿಗಳು ಗಮನಿಸ್ತಾನೆ ಬರ್ತಿದ್ದಾರೆ, ಎಚ್ಚರಿಕೆ ಕೊಡ್ತಾನೆ ಬರ್ತಿದ್ದಾರೆ. ಅದರಲ್ಲೂ ಈ ಪೆಸಿಫಿಕ್ ಸಾಗರ ಕೆರಳಿತು ಅಂದ್ರೆ ಆತಂಕ ಭಾರತಕ್ಕೂ ಒಂದು ಮಟ್ಟಕ್ಕೆ ಇದ್ದೇ ಇರುತ್ತೆ. ಅದು ಹೇಗೆ ಅಂದ್ರೆ, ಪೆಸಿಫಿಕ್ ಬುಡದಲ್ಲಿ ಭೂಕಂಪವಾದ್ರೆ ಅದರ ಎಫೆಕ್ಟ್ ಹಿಂದೂ ಮಹಾಸಾಗರದವರೆಗೂ ತಟ್ಟಲಿದೆ. ಹೀಗಾಗಿ ಒಂದು ಮಟ್ಟಕ್ಕೆ ಇಂಡಿಯಾಗೂ ಆತಂಕವೇ. ಇಷ್ಟಕ್ಕೂ ಉತ್ತರಾಖಂಡ್ ಹಿಮಸ್ಫೋಟದ ಬೆನ್ನಲ್ಲೇ ಸುನಾಮಿ ಅಲೆಗಳು ದೊಡ್ಡ ಮಟ್ಟದಲ್ಲಿ ಅಪ್ಪಳಿಸದೇ ಇದ್ರೂ ಸಣ್ಣ ಪ್ರಮಾಣದಲ್ಲಿ ಅಪ್ಪಳಿಸಿದ್ದು ಒಂದಷ್ಟು ದೇಶಕ್ಕೆ ಭೀತಿ ಹುಟ್ಟುಹಾಕಿತ್ತು. ಇದೀಗ ದಕ್ಷಿಣ ಏಷ್ಯಾದ ಬಹುತೇಕ ಕಡೆ, ಅದರಲ್ಲೂ ಉತ್ತರ ಭಾರತದೆಲ್ಲೆಡೆ ಭೂಕಂಪದ ಅನುಭವವಾಗಿದ್ದು ಮುಂದಿದ್ಯಾ ಮಾರಿ ಹಬ್ಬ ಅನ್ನೋ ಭೀತಿ ಹುಟ್ಟಿಸ್ತಾ ಇದೆ. ಇಷ್ಟಕ್ಕೂ ಯಾಕೆ ಇಂತಹ ವಿಪತ್ತುಗಳು ಮೇಲಿಂದ ಮೇಲೆ ಕಾಡ್ತಿವೆ? ಈ ಕುರಿತ ಮಾಹಿತಿ ಅಡಗಿದೆ 2 ದಶಕದ ಕಂಪ್ಲೀಟ್ ರಿಪೋರ್ಟ್ನಲ್ಲಿ. ಆ ರಿಪೋರ್ಟ್ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. ಮೇಲಿಂದ ಮೇಲೆ ವಕ್ಕರಿಸ್ಕೊಳ್ತಾ ಇವೆ ಮತ್ತು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇವೆ. ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. 2 ದಶಕದಿಂದ ಹೆಚ್ಚೆಚ್ಚು ನೈಸರ್ಗಿಕ ವಿಕೋಪ ದಾಖಲು. ಭಾರತದಲ್ಲಿ 20 ವರ್ಷದಿಂದ ಎದುರಾಗಿದ್ದಂಥ ಆಪತ್ತುಗಳು. ಉತ್ತರಾಖಂಡ್ ಹಿಮಸ್ಫೋಟವನ್ನ ನೋಡ್ತಾ ಇದ್ರೆ, ಸಾಲು ಸಾಲು ಭೂಕಂಪ ದಕ್ಷಿಣ ಏಷ್ಯಾವನ್ನ ನಡುಗ್ತಾ ಇರೋದನ್ನ ನೋಡ್ತಿದ್ರೆ ಎದೆಯಲ್ಲಿ ಪುಕ ಶುರುವಾಗೋದು ಗ್ಯಾರಂಟಿ. ಈ ಜಗತ್ತಿಗೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ಈಗ ಎದುರಾಗ್ತಿರೋ ಈ ನೈಸರ್ಗಿಕ ವಿಕೋಪಗಳ ಮುಂದೆ ಇಡೀ ಜಗತ್ತನ್ನೇ ಅಚ್ಚರಿಗೆ ದೂಡ್ತಿದೆ 2 ದಶಕದ ಪ್ರಕೃತಿ ವಿಕೋಪಗಳ ಸಂಖ್ಯೆ. ಯಾಕಂದ್ರೆ ಕಳೆದ 20 ವರ್ಷದಲ್ಲಿ ಕಾಡಿವೆ 7348 ನೈಸರ್ಗಿಕ ವಿಕೋಪಗಳು. ಎಸ್, 2000 ಇಸ್ವಿಯಿಂದ 2020ರವರೆಗೆ ಪ್ರಕೃತಿ ಕೆಳದನ್ನ ನೋಡ್ತಿದ್ರೆ ಆತಂಕ ಹೆಚ್ಚಾಗುತ್ತೆ. ಯಾಕಂದ್ರೆ 1980ರಿಂದ 2000ನೇ ಇಸ್ವಿವರೆಗೆ 4000 ಬಾರಿ ನೈಸರ್ಗಿಕ ವಿಕೋಪ ಕಾಡಿದೆ. ಆದ್ರೆ ಇದು ಈ ಹಿಂದಿನ 2 ದಶಕದಲ್ಲಿ ದುಪ್ಪಟ್ಟಾಗಿದೆ. ಅಂದ್ರೆ ವಿಜ್ಞಾನಿಗಳು ಹೇಳ್ತಾ ಇರೋ ಹಾಗೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಒಂದೊಂದು ಅನಾಹುತಗಳು ಕಾಡೋಕೆ ಆರಂಭಿಸಿವೆಯಾ? ಇದೇ ಪ್ರಶ್ನೆ ಈಗ ದಿಗಿಲು ಹುಟ್ಟಿಸ್ತಿರೋದು. ಹೌದು, ಪ್ರತಿ ವರ್ಷ ಪ್ರವಾಹ ಕಾಡೋಕೆ ಆರಂಭಿಸಿದೆ. ವರ್ಷದಿಂದ ವರ್ಷಕ್ಕೆ ಪ್ರವಾಹಕ್ಕೆ ಸಿಲುಕಿ ಮೃತಪಡುವವರ ಸಂಖ್ಯೆ ಏರ್ತಿದೆ. ಭೂಕಂಪಗಳ ಸಂಖ್ಯೆ ಏರ್ತಿದೆ. ಅಚಾನಕ್ ಆಗಿ ಅಪ್ಪಳಿಸ್ತಾ ಇರೋ ಸುನಾಮಿ ಸಾವಿನ ಭೂತವಾಗಿ ಕಾಡ್ತಾ ಇದೆ. ಅದರಲ್ಲೂ ಭಾರತದ ಸನ್ನಿವೇಶಕ್ಕೆ ಬರೋದಾದ್ರೆ, ಪ್ರವಾಹದ ರೌದ್ರತೆ, ಭೂಕಂಪ ಭೂತ, ಚಂಡಮಾರುತ, ಹೀಗೆ ಸಾಲು ಸಾಲು ಆಪತ್ತುಗಳು ವಕ್ಕರಿಸ್ತಾನೆ ಇರುತ್ತೆ. ಸದ್ಯಕ್ಕೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಇಂಥ ಮೃತ್ಯುಕೂಪದಿಂದಲೇ ಕಾದಿದ್ಯಾ ಕಂಟಕ ಅನ್ನೋ ಪ್ರಶ್ನೆ ಮೂಡ್ತಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.